ನಾನ್ ನಿಮ್ ಲಕ್ಷ್ಮಿ ಅದನ್ರಿ. ನನ್ನ ಮಗಳು ಬದುಕಿಲ್ಲ. ನನ್ನ ಮಗಳು ಸತ್ತಿಲ್ಲನ? ಇಲ್ರಿ, ನಾ ಸತ್ತಿದ್ದೆ. ಏನಾದ್ ಗೊತ್ತೇನ್ರಿ, ಇಬ್ರು ಯಮದೂತ್ರಿ ಬಂದಿದ್ರಿ, ಇಲ್ಲಿಂದ ನನ್ ಮ್ಯಾಲ ಕರ್ಕೊಂಡ್ ಹೋದ್ರಿ. ಹೋದೆ ನಾನು. ಅಲ್ಲಿ ಏನಾದ್ ಗೊತ್ತೇನ್ರಿ, ದೊಡ್ಡ ಮಿಸ್ಟೇಕ್ ಆಗಿತ್ತಂತ್ರಿ. ಯಮ್ಮ ನಂಗ್ ನೋಡಿದ್ರಿ, ನೋಡ್ಕ್ಯಾರ ಏನಂದ ಹೆದ್ರಿ ಬಿಟ್ಟಾರಿ. ಒಬ್ಬ ಏನ ಇಡೀ ಓಣ್ಯಾನ ಮುಂದೆ ಎದರ್ತತ್ ನೀನ್ ನೋಡಲ್ಲ. ಅಲ್ರಿ, ಯಮ್ಮ ನನ್ ನೋಡಿ ಯಾಕೆ ಹೆದ್ರಿ ಅಂತ ಅನ್ಕೊಂಡೆ. ಯಾಕೆ ಹೆದ್ರಾತೀರಿ ಯಮ್ಮ ಅಂತ ಕೇಳಿದಿರಿ ನಾ ಅವ್ರಿಗೆ. ಅವ್ರೇನಂದ್ರು ಗೊತ್ತನ, ಅದ್ ತಪ್ಪಾಗೈತಿವ, ನಾನು ಕಡಪಟ್ಟಿ ಲಕ್ಷ್ಮಿ ಕರ್ಕೊಂಬ ಅಂತ ಹೇಳೀನಿ. ಇವ್ರಿಬ್ರು ನೋಡಿದ್ರ ಸುತ್ತಕಟ್ಟಿ ಲಕ್ಷ್ಮಿ ಅಂದ್ರ ನಿನ್ ಕರ್ಕೊಂಬಂದಾರ ಅಂತ ಹೇಳಿ ಅವ್ರಗ ಬೈದ. ನನಗ್ ವಾಪಸ್ ಇಲ್ಲಿ ಕಳಿಸಿ ನಿನಗ್ 100 ವರ್ಷ ಆಯಸ್ ಕೊಡ್ತೀನಿ, ಹೋಗಿ ನಿನ್ ಗಂಡನ ಜೋಡಿ ಚಂದಗೆ ತಲೆ ತಿನ್ಕೊಂತ ಅವ್ರ ಜೋಡಿ ಅಂತ ಕಳ್ಸಿದ್ರಿ. ನಿಮ್ ಸಲುವಾಗಿ ಯಮ್ಮ ನಾನು ಅಲ್ಲಿಂದ ಇಲ್ಲಿ ಕಳ್ಸಿದನ್ರಿ. ಏನು 70 ವರ್ಷ ನಿನ್ ಜೋಡಿ ಬದುಕ್ಬೇಕ ರೀ? ಏನಂದ್ರಿ? ಅದೇ ಏನಿಲ್ಲ, ನನಗೂ ನಿನ್ ಜೀವ ಬತ್ಲಾ ಬಾಳ ಖುಷಿ ಆಯ್ತು. ಖುಷಿ ಒಳಗೆ ಏನೇನು ಮಾತಾಡ್ಬೇಕು ಅನ್ನೋದು ತಿಳಿವಲ್ತು ನನಗೆ. ಯಮ್ಮಾಗ್ ಥ್ಯಾಂಕ್ಸ್ ಹೇಳ್ತೀನಿ. ನನ್ ಗಂಡನ ಜೋಡಿ ಇರೋದಕ್ಕೆ ಎಷ್ಟು ಆಸೆ ಪಟ್ಟನ್ರಿ ಯಮ್ಮ. ಯಮ್ಮ ಬಂದ ಕಿಶನ್ ಅಲ್ಲೇ ಹಾದ್ಯಾಗ ಭೇಟಿಯಾಗಿದ್ದೆ ಅಂದ್ರೆ ಒಂದು 500 ರೂಪಾಯಿ ಕೊಡ್ತೀನಿ. 500 ರೂಪಾಯಿ ಅಂದ್ರ ಬಕ್ಷಿಸ ನೀನು ಕಳ್ಸಾರಲ್ಲ. ಅಯ್ಯೋ ರೀ, ಏನಂತ ನಾ ಬದುಕಿನ ನೀವನ್ರಿ ಅನ್ರಿ. ಸುಮ್ಕೊಡ್ರ ನಾಯಕ್ ಸಾಯ್ಲಿ. ನೀ ಬದುಕಿದ್ದು ನೋಡಿ ಕಿಶನ್ ನನಗೆ ಎದಿಗುದಿ ಆಗಕತ್ತೈತಿ, ಅಂದ್ರ ಖುಷಿ ಆಗಕತ್ತೈತಿ. ಅದಕ್ಕೆ ಒಂದ್ ಸ್ವಲ್ಪ ಕೆಮ್ಮ ಆಯ್ತಾಳ. ಹೌದು, ನೀ ಸತ್ತಿದ್ದಲ್ವ, ನೀನ್ ಉಸಿರು ನಿಂತು ಹೋಗಿತ್ಲಾ ಯವ್ವ, ಬಾಳ ಹತ್ತಿವ ನಿನ್ ಮ್ಯಾಲ ಬಾಳ ಪ್ರೀತಿ ಅದ ಯವ್ವ ಪಾಪ. ಹ್ಞೂ ಯವ್ವ, ಇಷ್ಟು ಪಡ್ಕೊಂಡ ಕಣ್ಣೀರ್ ಹೋಗಿ 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 ಇನ್ನೇನು ರಕ್ತ ಕಣ್ಣೀರ್ ಬರೋದಿತ್ತು. ಅದಕ್ಕೆ ನೀವ್ ಹಾಳಿ ತಿರುಗಿರಿ ಯವ್ವ. ಹೆಂಗೋ ನಿನ್ ಗಂಡ ಬಂದಾನು, ನಿನ್ ಮ್ಯಾಲ ಬಾಳ ಜೀವದಾನು. ನೀ ಇವತ್ತಿಂದ ಇವತ್ತು ಅಲ್ಲೇ ಜಮಖಂಡಿ ಬಸ್ ಸ್ಟ್ಯಾಂಡ್ ನಾಷ್ಟಾ ಮಾಡಿ ಹೋಗೇ ಬಿಡಿ ನಿನ್ ಗಂಡನ ಜೋಡಿ. ಆಯ್ತಪ್ಪ, ನನ್ ಗಂಡ ನನ್ ಮೇಲೆ ಭಾಳ ಕಾಜಿ ಅದ. ನಾವ್ ಇಲ್ಲಿ ಇರೋದ್ ಬ್ಯಾಡ್ರಿ, ಹೋಗ್ಬಿಡ್ರಿ. ಬರೀ ಬೇಡ, ಇನ್ನೊಂದು ವಾರ ಇಲ್ಲೇ ಇರ. ಜಾತ್ರೆ ಮುಗಿದೆಲ್ಲ ಮುಗಿದೈತಿ, ಹೋಗು ನಡೀರಿ. ನಾವು ಹೋಗುನತಿ ನಡಿ ನಡಿ. ಇದು ಯಾರ ಬರೆದ ಕಥೆಯೋ, ನನಗಾಗಿ ಬಂದವತೆಯೋ. ಚಂದ ನೋಡ್ಕೋವ. ಹೋಗ್ಬಾ ನನ್ನ ಮಗಳು. ನೀ ಆರಾಮಿರಪ್ಪ, ನೋಡಪ್ಪ ನೀ ಆರಾಮಿರ ರೀ. ಹೋಗೋಣ. ನೋಡ್ಕೊತನಪ್ಪ. ಎಷ್ಟೊತ್ತಾತ ಇವ್ರು ಹೋಗ್ಯಾರ. ಅಲ್ಲ, ಇದ್ರ ಮಾರ ಮಣ್ಣಾಗಡ್ಲಿ ಇದು ಹೆಣ ಎತ್ಲಿ ಹೇಳಿದ್ ಒಟ್ಟು ಒಂದು ಕೆಲಸ ಮಾಡಂಗಿಲ್ಲ. ಹೋತಾನ ಅತ್ತ ಹೋಗೇ ಬರ್ತೈತಿ. 200 ರೂಪಾಯಿ ಕೊಟ್ಟೆ ನೀ ಸಂತೆ ಮಾಡ್ಕೊಂಬ ಅಂದೇಕ್ಯಾರ ಹೇಳಿ ಹೋಗೇ ಬರ್ತಾನ ಅತ್ತ. ಕಟ್ಕೊಂಡು ನಾನು ಎಂಥವ್ನು ಕಟ್ಕೊಂಡು ಎಂಥವ್ನ ಜೋಡಿ ಜೀವನ ಮಾಡಕತ್ತೀನಿ ನಾನು. ಎಂಥ ಚಂದ. ಹೋಗಿ ಬಿಡಿ. ಈಗಾರ ಏನು ಅನ್ಸುದ, ಉರ್ಪಿಸ್ರ ಬಾವ ಏನಂತ ಗಂಟು ಬಿದ್ದಾನೆ ಏನ ಹೇಳಿ ಒಟ್ಟ ಒಂದು ಕೆಲಸ ಮಾಡಂಗಿಲ್ಲ. ಬರ್ತೈತಿ ಏನು ಮಾಡ್ತೈತಿ ಗೊತ್ತಿಲ್ಲ ನನಗೆ. ಸಾಕು ರೀ. ಇಟ್ಟೋದ ಎಲ್ಲೋಗಿದ್ರಿ ನೀವ? ಇಟ್ಟೋತಕ ಏನ ಅರ್ಧ ತಾಸ ಆತ್ನ ಅಲ್ಲಿ ಪೈಖಾನೆ ಕೂತನ. ಪೈಖಾನೆಗ ಅರ್ಧ ತಾಸು ಗಂಟ್ಲಿ ಏನ್ ಮಾಡ್ತಿದ್ರ ಅರ್ಧದಲ್ಲಿ? ಪೈಖಾನೆಗೆ ಏನ್ ಮಾಡ್ತಾರ, ಇದನ್ನ ಮಾಡ್ತಾರ, ಅಲ್ಲಿ ಹೋಗಿ ಮಕ್ಕೋತಾರನ. ಅಲ್ರಿ, ಅರ್ಧ ತಾಸು ಗಂಟ್ಲಿ ಅಲ್ಲಿ ಕುಂತ್ರ ಸಂತಿ ಮಾಡ್ಕೊಂಡ್ ಬರ್ದೇವ ಯಾಕ್ರಿ ನೀವ್ ಇನ್ನ ಹೋಗಿ? ಸಂತಿ ಮಾಡ್ಕೊಂಡ್ ಬರ್ತಾನಲ್ಲ, ನಿನ್ಗೇನ್ ಇಲ್ಲ ಅಂದ ನಾನು. ಅಲ್ರಿ, ನೀವು ಸಂತಿ ಮಾಡ್ಕೊಂಡ್ ಬರ್ದ ಯಾವಾಗ, ನಾ ಅಡ್ಗಿ ಮಾಡಿ ಹಾಕೋದ್ ಯಾವಾಗ, ತಿನ್ನೋದ್ ಯಾವಾಗ? ತಿನ್ನಾಕತಿ ಏನ್ ಅರ್ಜೆಂಟ್ ಐತಿ? ನೀನ್ ತವ್ರ ಮನಿ ಹೊಂಟಿಯನ? ಮತ್ ಹೋಗ್ಬೇಕ್ರಿ ನಾನು. ಹೋಗ್ಬೇಕ. ಅಲ್ಲ, ನಿಮ್ಮ ಅವ್ವಪ್ಪ ಇದನ್ನ ಕಲ್ಸ್ಯಾರ ನಿನಗ? ಏನ್ರಿ ಅದ? ಅಲ್ಲ, ಇದ್ರ ಮಾರ ಮಣ್ಣಾಗಲಿ ಹಂಗ ಹಿಂಗ ಗಂಡಗ್ ಬೈತಿ, ಗಂಡಗ್ ಬೈದ ಕಲ್ಸ್ಯಾರ ನಿನಗ? ಮತ್ತೆ ನಿಮ್ಗೇನು ಮುದ್ದು ಮಾಡ್ಬೇಕನ ನೀವಾಗ? ಹೇಳಿದ್ ಒಂದ್ರ ಮಾತು ಕೇಳ್ತೀರಿ ನೀವು? ಬರೀ ಏನಾರ ಹೇಳ್ಸಾಕ ಅತ್ತಿಂದ ಅತ್ತಾಗನ ಆ ರಿಮೋಟ್ ಎಲ್ಲರೂ ಇಡ್ತೀರಿ, ಅದನ್ನೆಲ್ಲರೂ ಇಡ್ತೀರಿ, ಏನಾರ ಚಾವಿ ಗಿವಿ ಇಡ್ರಿ ಅದನ್ನೂ ಎಲ್ಲರೂ ಇಡ್ತೀರಿ. ಯಪ್ಪ, ಏನು ಒಂದರ ನೆಟ್ಗ ಸಾಮಾನು ಇಡ್ತೀರಿ ನೀವು? ಎಲ್ಲ ಸಾಮಾನು ಇಟ್ಟಿರ್ತಾನಲ್ಲ, ನೀ ಯಾಕೆ ತಲೆಗೆ ಔಟ್ ಮಾಡ್ಕೊಂಡಿ? ಈಗೇನ್ರಿ ನೀವು ಒಟ್ಟ ನಮ್ಮ ಒಬ್ಬನ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಏನಾರ ಹೇಳಿದ್ರೆ ನನಗೆ ಹೇಳ್ರಿ, ನೀವು ನನಗೆ ಹೇಳ್ರಿ. ನಿನಗೆ ಹೇಳ್ತಾನ, ನಾನು ಇಲ್ಲ ಅಂದ ನಾನು. ಮತ್ತೆ ಯಾಕೆ ನೀವು ನಮ್ಮ ಅಪ್ಪನ ಸುದ್ದಿ ಹೊಂಟಿರಿ? ಅವ್ರು ಹಿಂಗ ಕಲ್ಚಾರ ಯಾಕೆ ಅನ್ನತ್ತೀರಿ ಅವ್ರಿಗೆ ನೀವು? ಹೌದು, ಗಂಡಗ ಬೈ ಅಂತ ಹೇಳ್ತಾರನ ಅವ್ರ? ಅವ್ರೇ ಕೇಳ್ತಾರ, ನಾನು ತಿಳಿದ್ ನಾವ್ ಯಾಕತ್ತ ನಮಗ. ಈಗೇನ ಏನ್ ಮಾಡೋದು ಹೇಳಿ? ಈಗ ಹೋಗ್ಯಾರ ಸಂತಿ ತಂದಿದ್ರ ಅಡಿಗೆ ಮಾಡಿರ್ತಿದ್ದೆ ನಾನು, ವಾಪಸ್ ಊಟ ಮಾಡ್ತಿದ್ದೆ ಇಬ್ರು ಕೊಡ್ಕ್ಯಾರ. ಈಗ ರೀ ಟೈಮ್ ಮುಗ್ದೈತಿ, ಸರ ಹೋಗ್ಯಾರ ಸಂತಿ ಮಾಡ್ಕೊಂಡ್ ಅಡಿಗೆ
ನಾನ ತಿನ್ಬೇಕು ನಾ ಯಾಕೆ ತಿನ್ಲೆ ನಾವು ಸರಳ ಹೋಟೆಲ್ಗೆ ಹೋಗ್ಕೊನು ಹೋಟೆಲ್ದಾಗ ಕೂತ್ ಕಿಶನ್ ಹೋಟೆಲ್ದಾಗ ತಿಂತನ್ನ ಅಯ್ಯ ನನ್ನ ಮುದ್ದಿನ ಶೂರ ನಿಂದೇನ್ ಪಗಾರ ಆಗೈತೆ ಈಗ ಇಲ್ಲ ಮತ್ತ ಎಲ್ಲಿ ತಿಂತಿ ಹೋಟೆಲ್ ಅಂತಿತ್ತನು ತಿನ್ನಾಕ ರೊಕ್ಕ ಬೇಡನ ರೊಕ್ಕ ನೀ ಸಂತೆ ಮಾಡಕ್ 200 ರೂಪಾಯಿ ಕೊಟ್ಟಿಲ್ಲ ಅವನ ಹೋಗ್ಕೊನು ಹೋಟೆಲ್ದಾಗ ಪಾರ್ಸಲ್ ಕಟ್ಕೊಂಡು ಇಲ್ಲಿ ಬಂದ್ ತಿಂತನು ಅದೇನ್ ಮಾಡ್ಕೋತಿ ಮಾಡ್ಕೋ ರೀ ಏನ ಪಾರ್ಸಲ್ ತಂದು ನನ್ನ ಮುಂದೆ ತಿಂತೀರಿ ಬಂತಿದ್ರಿ ನಿಮಗೆ ಬಿಸಿ ಬಿಸಿ ಪುರಿ ಬಿಸಿ ಬಿಸಿ ಪುರಿ ಎಲ್ಲಪ್ಪನ ಪುರಿ ಎಲ್ಲಪ್ಪನ ಪುರಿ ಬೇಡ ಬೇಡ ಕಣ್ಮತ್ತು ಈಗ ಜಗಳ ಆಡಿದ್ರು ಎಷ್ಟು ಪ್ರೀತಿ ಇದ್ರಿ ನನ್ನ ಮ್ಯಾಲ ನೋಡಿ ತಿನ್ಸತ್ರಿ ಹಾ ರೀ ಕಣ್ಮತ್ತು ರೀ ನಮ್ಮ ಮ್ಯಾಗ ಎಷ್ಟು ಪ್ರೀತಿ ಇದೆಯಾ ನಾನು ನಿನ್ನ ಪುರಿ ತಿನ್ನಿಸ್ಲಿಕ್ಕೂ ನೀ ನೀರು ತಗೊಂಬಂದೆ ವಾ ಹೇಳ್ತಾವ ಏ ನೀರು ಹಾಕಿದ್ದೇನ ತಿನ್ನು ಆಮದಾಗ ನೀರು ಹಾಕ್ಯ ನಾನು ನೀನ್ ಮನುಷ್ಯ ಅದೀನಿ ಏನದೀನಿ ಯಾಕ ಅಲ್ಲ ಹೆಂಡತಿಗೂ ಹೊಟ್ಟೆ ಹಸಿರ್ತೈತಿ ಆಕಿಗೂ ಕೊಡ್ಬೇಕು ಅನ್ನೋದು ಒಂದಿಟ್ಟೆ ಖಬರ್ ಐತಿ ನಿನಗ ಅಲ್ಲಿ ಹೋಗಾನಂತ ಹೋಟೆಲ್ ಹೋಗ್ಯಾರ ತಾನರ್ತೀನಿ ತಂದು ಕಾರು ಹುಟ್ಟು ತುಂಬಾ ತಿಂತಿಲ್ಲ ನಾಚಿಕೆ ಆಗಿಲ್ಲ ನಿನಗ ಏ ನೀನು ನಾಚಿಕೆ ಆಗಂಗಿಲ್ಲ ನೀನೇ ಹೇಳಿದಿಲ್ಲ ಏನಂದ ನೀನು ಹೋಗು ಸಂತಿ ಮಾಡ್ಕೊಂಡ್ ಬಂದ್ ಕಿಸ ಮನ್ಯಾಗ ಮಾಡ್ಕೊತೀನಿ ಅಂದಿ ಅವ 200 ರೂಪಾಯಿ ತಗೊಂಡನ ಪುರಿ ತಂತೀನಿ ಆಗ್ತಾನ ತಿನ್ನೋದು ಅಷ್ಟಲ್ಲ ಅಡ್ಗೆ ಮಾಡ್ತಿರಲ್ಲ ಮಾಡಿದ್ಮೇಲೆ ನೀವು ಮಾಡಿದ ಅಡ್ಗೆ ನಾನು ತಿಂದ್ರ ಅದೊಂದಕ್ಕ ಹೇಳಿದೆ ನಾ ಯಾಕೆ ಮಾಡ್ಲಿ ಅಡ್ಗೆ ನಾನು ಪುರ್ತೇನ ಮಾಡ್ಕೊಂಡ್ ಬಂದನು ಕಿತ್ತಲ್ ನಾನ ರೀ ಸರಿ ಅಲ್ರಿ ಇದ ಏನ್ ಮಾಡಕ್ಕೆ ಹಸದಿರಿ ಹೆಂಡತಿ ಮುಂದ್ಕ ಬಂದ್ ತಿನ್ನಾತಿರಲ್ಲ ನಿಮ್ಗೆ ಏನು ಅನ್ಸಂಗಿಲ್ಲನ ನನಗೇನು ಅನ್ಸಂಗಿಲ್ಲ ನಿನ್ ಗೊತ್ತಾಗ ನಾನು ಗಂಡನ ಮ್ಯಾಗ ಹೆಂಗ್ ಪ್ರೀತಿ ಇರ್ಬೇಕು ಹೆಂಗಿಲ್ಲ ಅಂತಂದ ನಾನು ನಿಮ್ಗೆ ಅದ್ಕ ಸಂತಿ ಮಾಡ್ಕೊಂಡ್ ಬರ್ರಿ ಅಡ್ಗೆ ಮಾಡಿ ಹಾಕ್ತಾ ಅಂತ ಹೇಳಿದ್ನಿಲ್ಲ ಮತ್ ಮಾಡ್ಕೊಂಡ್ ಬರಕ ಹೋಗ್ತಾನಂದಿಂದ ಎಷ್ಟೊತ್ತಿಗೆ ಅರ್ಧ ತಾಸ ಕೂತ್ಕೊಂಡು ಹೋಗೋದನ ಈಗ ಏನಾಗ್ತದ ಅರ್ಧ ತಾಸು ಬಿಟ್ಟು ತರ್ತೀನಿ ಇಲ್ಲ ಆಗಂಗಿಲ್ಲ ಟೈಮ್ ಮುಗ್ದಿದ್ರಿ ಅವಾಗ ಆಗೈತ ಆಗಿರ್ಲಿಲ್ಲ ಈಗ ನಾ ತಂತ ಏನಾಗ್ತಾನ ಅದಕ್ಕೆ ನೀರ್ ಹಾಕಿದೇನಿ ನೀವು ತಿನ್ಬಾರ್ದು ನಾವು ತಿನ್ಬಾರ್ದು ಉಪವಾಸ ಕೊಡ್ರು ನೀವು ಹಿಂಗ ಮಾಡಿದ ಅಂದ್ರೆ ನೋಡ ಹಿರಿಯರನ್ನ ಕರ್ಕೊಂಡ್ ಬರ್ತಾನ ಹಿರಿಯರ್ ಕರ್ಕೊಂಡ್ ಬರ್ತೀರಿ ಹಾ ಯಾ ಹಿರಿಯರ್ ಕರ್ಕೊಂಡ್ ಬರ್ತೀರಿ ಕರ್ಕೊಂಡ್ ಬರ್ರಿ ನಾನು ನೋಡಿ ಬಿಡ್ತೆ ಹೇಳಿ ನೀವ ನಾನು ನಮ್ಮ ಅಪ್ಪ ಹೇಳ್ತೀನಿ ನಿಮ್ಮ ಅಪ್ಪಗಲ್ಲ ನಮ್ಮ ಅಪ್ಪಗೂ ಹೇಳ ಅಂಜು ಮಗನ ಅಲ್ಲನ ನಿಮ್ಮ ಅಪ್ಪ ಯಾಕೆ ಅಂದಂಗಿಲ್ರಿ ಯಾಕಂದ್ರ ನಮ್ಮ ಅಪ್ಪ ಸತಾನು ಈಗ ಹೋಗಿ ಹಿರಿಯರ್ ಕರ್ಕೊಂಡ್ ಬರ್ತಾನ ಕರ್ಕೊಂಡ್ ಬರ್ರಿ ನೋಡ್ತಾನ ನಾನು ಕರ್ಕೊಂಡ್ ಬರ್ತಾನ ನಾನ್ ಹೇಳ್ತಿರ ಮುಂದೆಲ್ಲ ನೀ ಏನ್ ಮಾಡಕತ್ತಿ ಅಂತಿಕಾರ ಅವ್ರು ಅವ್ರ ಹೆಂಡತಿ ಉಪವಾಸ ಇರ್ತಾರ ಮನ್ಯಾಗ ಕೇಳ್ತೀನಿ ನಾನು ಅವ್ರನ್ನ ಕೇಳಕತ್ತಿ ಕರ್ಕೊಂಡ್ ಬರ್ತಾನು ನೋಡ್ರಿ ಕರ್ಕೊಂಡ್ ಬರ್ತಾನು ಏನ್ ಹೇಳ್ತಿ ಹೇಳ ಹೋದಂಗ ಕಾಣಿಸ್ತೀವ ಪೂರಿ ಐತಿ ಮಸ್ತ್ ತಿಂದ್ಬಿಡು ಹಿರಿಯರ್ ಕರ್ಕೊಂಬರ್ತಾನ ಕರ್ಕೊಂಬರ್ರಿ ನಾನು ನೋಡಿ ನೀರ್ ಹಾಕಿದ್ವಿ ಏ ಗುಂಡ್ಯಾ ಏನ್ ಮಾಡಕತ್ತೀವೋ ಯಾರು ನಾಳೆ ಸಂಕ್ರಮಣದಾಗ ಬಿಜಾಪುರದಾಗ ಕುಸ್ತಿರೋ ಅದಕ್ಕ ಕಸರತ್ ಮಾಡಿ ಬಾಡಿ ಮಾಡ್ಕೊಳತ್ತೀನೋ ಏನ್ ಕಸರತ್ ಮಾಡ್ತೀವೋ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನು ಅಪ್ಪ ಮಗಳೂರಾಗ ನಾಯಿ ಹಿಡ್ಯಾಕ ಹೋಗ್ಯಾನ ನಾಯಿ ಹಿಡ್ಯಾಕ ನಾಯಿ ಅಲ್ಲೋ ಮಗಳೂರಾಗ ಒಂದ್ ನ್ಯಾಯ ಐತೈತ ನ್ಯಾಯ ಬಿಗೇರ್ಸಕ್ ಹೋಗ್ಯಾನ ನ್ಯಾಯ ಬಿಗೇರ್ಸಕ್ ಹೋಗ್ಯಾನ ಏನ್ ಮಾಡ್ಬೇಕು ಎಷ್ಟೊತ್ತಿಗೆ ಬರ್ತಾನು ನಮ್ಮ ಅಪ್ಪ 9:10 ಬರ್ತಾನು 9:10 ಬರ್ತಾನ ಏ ಅವ ಒಂದ್ ಸ್ವಲ್ಪ ಫೋನ್ ಹಚ್ಚು ಅರ್ಜೆಂಟ್ ಬಾ ಅಂತ ಹೇಳು ಏ ನಮ್ಮ ಅಪ್ಪ ಎಮರ್ಜೆನ್ಸಿ ದೊಡ್ಡ ಕೇಸ್ ಇದ್ರೆ ಅಟ್ಟೆ ಫೋನ್ ಹಚ್ಚ ನಾನು ಸಣ್ಣ ಕೇಸಿಗೆಲ್ಲ ಫೋನ್ ಹಚ್ಬೇಡ ನಾನು ಏ ನಂದು ದೊಡ್ಡದಾಯ್ತು ನಿಂದು ದೊಡ್ಡದೈತಿ ಏನಾಯ್ತು ನಿನ್ ದೊಡ್ಡದು ಅದ ಗಂಡ ಇಂತಿ ಜಗಳು ಏ ಇದು ದೊಡ್ಡದನ ಇದು ಸಾಣದು ಕೇಸ್ ನಾನು ಬಗೆಹರಿಸ್ಕೊಡ್ತೀನಂತ ಕೆಮ್ಮಿ ಸತ್ತಿ ಮತ್ತಿಲ್ಲೇ ನಾಯಕ್ ಸಾಯ್ಲು ಮತ್ತೆ ಹೆಂಗ್ ಮಾಡೋದು ಈಗ ನಮ್ಮ ಅಪ್ಪ ಅಂತೂ ರಾತ್ರಿ 10 ತನ ಬರುದಿಲ್ಲ ಈಗ ನಾನು ಕುಲ್ಲ ಅದೀನಿ ನಿನ್ ಕೇಸ ನಾ ಬಗೆಹರಿಸ್ಕೊಡ್ತೀನಿ ನಡಿ ಹೋಗು ಮತ್ತ ಹಂಗತಿ ಆಯ್ತ ನಡಿ 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 ಈಗ ನನ್ನ ಕರ್ಯಾಕೇನ ಕಾರ್ ತಂದಿಯೋ ಬೈಕ್ ತಂದಿಯೋ ಏ ಮಗನ ನಾ ಹಂಗ ನಡ್ಕೋತ ಬಂದನ ಕಾರ್ ಗೀರ್ ಇಲ್ಲ ಅಲ್ಲೋ ದಾರು ಕುಡಿಯಾಕ ಕರೆದ್ರ ಪಟ್ನ ಹೊಡ್ಕೋತ ಬರ್ತೀವಿ ಚಪ್ಪಲ್ ಸಕಟ ಹಾಕಿರಂಗಿಲ್ಲ ಈಗ ನಡಿ ಮಗನ ಹಂಗ ನಡ್ಕೋತ ಏ ಬಿಸಿಲಾಗ ನನ್ನ ಕಾಲ ನಾ ತೆಳಗ್ ಉರುದ್ರು ಅಂತರ ಇರ್ಬೇಕು ನನ್ನ ಕಾಲ ಅಂತರ ಇರ್ಬೇಕಲ್ವ ತೆಳಗಿಡೀನಿ ಒಟ್ಟು ಅಂತರ ಇರ್ಬೇಕಲ್ವ ಬಾ ಮಗನ
ಏ ಹಿಂಗೆ ಬನ್ನಿ ಆದ್ರೆ ನನ್ನ ಚಪ್ಪಲ್ ತೊಗೊಂಡ್ಬಿಡ್ತಾರೋ ಅರ್ಬಿ ಹಾಕೊಂಡ್ ಬರ್ತೀನಿ ಸ್ಥಳದ ಮತ್ತೆ ಹಾ. ಪಟ್ನ ಅರ್ಬಿ ಹಾಕೊಂಬ ಆಯ್ತಿಲ್ಲ ನಿಂದ್ರ ಅಲ್ಲ ಈ ತಂಬಿಯಾಗ ಏನು ದಮ್ ಇದ್ದಿರ್ಬೇಕು ಈ ನನ್ನ ಮಗ ವರ್ಕೌಟ್ ಮಾಡಕತ್ತಾನತ್ತ ವರ್ಕೌಟ್ ಏ ನಿಮ್ಮ ಮಮ್ಮಿ ಎಲ್ಲಿ ಹೋ ಮಗನ ಒಳಗಿಲ್ಲ ನಿಮ್ಮ ಮಮ್ಮಿ ನಡಿ ಹೋಗೋಣ ನಡ್ಕೊತ ನಡ್ಕೋತ ಹೋಗುದಾ ಹಾ. ಈ ಮಗನ ನಾ ಏನ್ ಹೇಳಿದ ನಿನಗ ಏನ್ ಹೇಳಿದೆ? ನ್ಯಾಯ ಬಿಗಿರ್ಸಕ್ ಬಂದ್ರ ಹಾ. ನನ್ನ ಕಾಲ ನೆಲಕ್ಕೆ ಊರಬಾರ್ದು ಅಂತ ಇರ್ಬೇಕಂತ ಹೇಳಿನಿಲ್ಲ ಆಯ್ತಾಳ ಕುಂದ್ರ ಮಗನ ನಡಿ ನಂಗೆ ಈಗ ಗೊತ್ತಾಗ್ ನೋಡ್ರಿ ನಾವ್ಯಾರ್ಕೊಮ್ಮೆ ನೀವ್ ಯಾಕೆ ಸುದ್ದಿ ಹಾಕ್ಯಾರ ಗೆಳಕ್ ಹೋಗಿರಂತ ಮಗನ ಹೊತ್ಕೊಂಡ್ ಬಂದ್ಬಿಟ್ರಿ ಯಾವ್ಯಾಕಿರಿಕಿ ನನಗ್ ಗೊತ್ತಿತ್ತು ನೀ ಯಾವ್ಯಾಕೆ ಜೋಡಿ ಅದೇ ಅಂತ ನನಗ್ ಗೊತ್ತಿದ್ರಿ ಹೇಗ್ ಎಷ್ಟಕ್ಕೆ ಮಗ ಇವ ಬಾಯಾಗ ನನಗ್ ಗೊತ್ತಿದ್ರಿ ಎಷ್ಟಕ್ಕೆ ಮಗ ಇವ ಬೇಸರ ನೋಡಿಸ್ತಿ ಏನಾಯ್ತು ಇವಂದ ಇವಂದ ಪೆಸ್ಪೆಕ್ಟ್ ಸೇಮ್ ಐತಿ ಇವ ಅದಂದ 36 ವರ್ಷ ಇವಂಗ ನನಗೆ 2 ವರ್ಷ ದೊಡ್ಡವನವ ಏ ನಿಮ್ಗೆ ಏನ್ ಸಮಸ್ಯೆ ಐತಿ ನಿಮ್ದು ಎದಕ್ಕೆ ಇದು ಮಾಡತ್ತ ಹೇಳ್ರಿ ಏನೈತಿ ಪ್ರಾಬ್ಲಮ್ ಹೇಳ್ರಿ ನನಗೆ ಈಗ ಸದ್ಯಕ್ಕ ನಮ್ಮ ನ್ಯಾಯ ಬಗೆಹರಿಸೋಣ ಹಿರಿಯದಾನೇವ ಹಿರಿಯ ಇವ ಹಿರಿಯಾದಿದು ಹೌದು ದೊಡ್ಡ ಕಾವೇರಿ ಏ. ನೀವು ಯಾವ್ದಾರ ನೀವು ಸರ್ಕಾಕ್ ಹೋಗ್ಬೇಕು ನನಗೆ ಗೊತ್ತೈತಿ ನೀವು ನೋಡಿ ಮಗ ಅಂತ ಕರೆ ಏ ಬಾಯಿ ಏ ಐತೆ ಅವ್ನ ಹೆಂಡತಿಗೆ ಮೊದ್ಲು ತಿಂತಾಳಂದ ಇವ್ರ ಅಪ್ಪ ಊರಿಗೆ ಹೋಗ್ಯಾನ ಇವ್ರ ಅಪ್ಪ ಹಿಡ್ತಾನ ಮಾಡ್ತಾನ ಅದಕ್ಕೆ ಅವ್ನು ಇಲ್ಲ ತನಲ್ಲಿ ಅವ್ರ ಅಪ್ಪ ಈಗ ಜವಾಬ್ದಾರಿ ಕೊಟ್ಟು ಹೋಗ್ಯಾನ ಅದಕ್ಕೆ ನಮ್ದು ಏನ್ ಸಮಸ್ಯೆ ಐತ್ಲ ಎಲ್ಲ ಇವನ ಬಗೆಹರಿಸ್ತಾನ ಇವ ಮನಿಗೆ ಬಂದು ಶಂಕರ ಅಂತ ಹೇಳಿ ನ್ಯಾಯ ಮಾಡಕ್ ಬಂದಿನಿ ಇದೇ ಮರದ ಕೂಡಲೇ ನ್ಯಾಯ ಬಿಗಿರ್ತಾನ ಬಗೆಹರಿಸುವ ಏನಾಗೈತಿ ಪ್ರಾಬ್ಲಮ್ ಹೇಳಿ ಬರಬರ ನನಗೆ ಪ್ರಾಬ್ಲಮ್ ಹಾ. ನನಗೆ ಯಾಕೋ ಡೌಟ್ ರೀ ಇವ ನನ್ ಸೊತ್ತಿ ಮಗನದ ನನಗ್ ಗೊತ್ತೈತ್ರಿ ಏ ಇಲ್ಲ ಏ ಬಾಯಿ ನಿನ್ ಮ್ಯಾಗ ಹಾನಿ ಮಾಡಿ ಹೇಳ್ತಾನ ಅವ ನಮ್ಮ ಸಮಸ್ಯೆ ಬಗೆಹರ್ಸಕ್ ಬಂದಾನ ಇವ ನಮ್ ಸಮಸ್ಯೆ ಬಗೆಹರಿಸ್ತಾನ ಹಾ. ನೋಡಿರ ಇವ ದೊಡ್ಡ ಸಮಸ್ಯೆ ಆಗ್ತಾನ್ರಿ ನನಗೆ ಏ, ಈಗ ನಿಮ್ಮ ಸಮಸ್ಯೆ ಏನೈತಿ ಹೇಳ ನಾ ಪಟಾಪಟ ಬಗೆಹರಿಸ್ಕೊಡ್ತೀನಿ ನಿಮ್ಗೆ ಏ ನಾ ಹೇಳ್ತೇನೆ ಕಪ್ಪ ಹೇಳ. ನೋಡ ಈಗ ಮುಂಜಾನೆ 200 ರೂಪಾಯಿ ಕೊಟ್ಟ ಸಂತಿ ತಗೊಂಬ ತಂದ ಕೊಟ್ಟಿದ್ರಿ? ನಾವ್ ಸ್ವಲ್ಪ ತಡ ಆತ ತಡ ಆಗಲ್ಲ ಏನಂದ್ರು ನೀನು ಸಂತಿ ಮಾಡು ಸಂತಿ ಮಾಡ್ಕೊಂಡ್ ಬಂದು ಅಡಿಗೆ ಮಾಡು ಅಡಿಗೆ ಮಾಡಿ ನೀನ ತಿನ್ನ ತಂದ ಇದ್ಯಾ ತಪ್ಪಾಕತಿಲ್ಲ ಏ ಇದ್ರಾಗ ಏನೋ ಒಂದು ಸಮಸ್ಯೆ ಐತಿ ಐತಿ ಹಾ. ನಾನು ಅದ್ ಹೇಳಕತ್ತೀನಿ ಐತಿ ನಿಮ್ದೇನ್ ಹೇಳಿ ಪಟಾಪಟ ಹಂಗಲ್ಲ ಅಂತ ತೋರ್ಸ್ಕೊಂಡ್ ಹೊಕ್ಕನಲ್ಲಿ ತಾಸಲ್ಲಿ ಹೋಗ್ತಾನ ಅಂದ್ರ ಅಲ್ಲಿ ಒಂದೇನೋ ಸಮಸ್ಯೆ ಐತಿ ಏ ನನಗೆ doubt ಬಂದಿದೆ. ಅಯ್ಯ, ಅಲ್ಲಿ ಪೈಖಾನೆಗೆ ಏನು ಇದಕ್ ಹೋಗಾರ ಅಲ್ಲಿ ಮಕ್ಕಳಕ್ ಹೋಗಾರನ ಯಾವಾಗ ಜೋಡಿ ಫೋನ್ ಮಾತಾಡ ಹೋಗಿರ್ಬೇಕು ನೋಡಕ್ ಬರ್ತೀನ ನೋಡಪ್ಪ ಹಿಂಗ್ ಮಾಡ್ತಾಳ ಹೆಂಗ ಏ, ಈಗ ನಾ ಒಂದೇ ಒಂದು ಮಾತು ಹೇಳ್ತೀನಿ ಹಾ. ನೀವ್ ಇಬ್ರು ಜಾತಕದಾಗು ಒಂದು ದೊಡ್ಡ ಸಮಸ್ಯೆ ಐತಿ ಏ ನೀವೇನ್ ಹಿರಿಯರ್ ಕರ್ಕೊಂಡ್ ಬಂದ್ರಿ ಏನ್ ಜ್ಯೋತಿಷನ್ ಕರ್ಕೊಂಡ್ ಬಂದ್ರಿ ಬರೀ ಸಮಸ್ಯೆ ಅಂತ ಮಾತಾಡಲ್ಲ ಈಗ ಗೊತ್ತಾಯ್ತ ಹಾ. ನಿನ್ನ ಮಾತನಾಗು ಒಂದು ಸಮಸ್ಯೆ ಐತಿ ಮಗನ ನಾನ್ ನಿನ್ ಕರ್ಕೊಂಡ್ ಬಂದ್ಲ ಅದ ಒಂದು ದೊಡ್ಡ ಸಮಸ್ಯೆ ಆತ ಮಗನ ನಡಿ ಹೊರಗ್ನಿ ನಡಿ ಈಗ ನೀ ಏನ್ ಹೇಳಿದ್ರ ಈಗ ನೀ ಏನ್ ಹೇಳಿದ್ರ ಅದ್ರಾಗು ಒಂದ್ ದೊಡ್ಡ ಸಮಸ್ಯೆ ಐತಿ ಒಂದ್ ದೊಡ್ಡ ಪೂಜೆ ಮಾಡೋದಕ್ಕೆ ಕಳಿಸ್ರಿ ಬ್ಯಾಡ ನೀ ನಡಿ 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 ಅಸಹ್ಯ ಮಾಡ್ಬಾರ್ದು ಎಲ್ಲಿ ಅಸಹ್ಯ ಸುಮ್ ನಡಿ ನೀ ನಾವು ಬಗೆಹರಿಸ್ಕೋತೀವ ನನಗ ಅಸಹ್ಯ ಮಾಡಿದ್ನಿ ಅಂದ್ರೆ ನಮ್ಮ ಅಪ್ಪ ಗೊತ್ತಾಯ್ತಿಕೋ ಹಾ. ಮತ್ತ ನಿಮ್ಮದ ಒಂದು ಸಮಸ್ಯೆ ಮಾಡ್ಬಿಡ್ತಾನ ಮತ್ತ ಮಾಡೋಳಕ ಇಲ್ಲಿ ಕರ ನೀನು ಒದ್ದ ಮುಕ್ಳಿ ಮ್ಯಾಗ ಒದ್ದು ಕಳಿಸ್ತಾನ ಸುಮ್ ಹೋಗ್ಬಿಡ್ನಿ ನಾನು ಬಡಿತಿ ಹಾ. ಮುಟ್ರೆ ನೋಡು ಒಂದ್ ಸಮಸ್ಯೆ ಐತೋ ಏನು? ಸೂರ್ಯ ಎಡಕ್ ಬಂದಾನ ಹಾ. ಚಂದ್ರ ಬಲಕ್ ಬಂದಾನ ಹಾ. ಗುರು ಬದಲಾ ಕೂತಾನ ಶನಿ ಹೆಗಲ ಮೇಲೆ ಏರ್ಯಾನ ಇವತ್ತು ನೀನ್ ಟೈಮ್ ಸುಮಾರೈತಿ ಇಲ್ಲಿ ಒಂದೇನೋ ಸಮಸ್ಯೆ ಐತಿ ಸಮಸ್ಯೆ ಗಿಮಸ್ಯೆ ಅನ್ಬೇಡ ನಾವು ಬಗೆಹರಿಸ್ಕೋತೀವಿ ತಗೋರಿ. ಇಲ್ಲ ಅಂದ್ರೆ ಈಗ ನಾನ್ ಕಳ್ಸಿದ್ರೆ. ಕಟ್ಟದ ಬಿಡ್ತಾನ ಮಗನ ಹೋಗ ಏ ಹಂಗ್ ಮಾಡಕ್ ಹೋಗ್ಬೇಡು ಹಾ. ನಿನ್ನ ಸಮಸ್ಯೆನ ಬಗೆಹರಿಸೋಕಿನತ್ತ ಪಟ ಪಟ ಒಂದ್ 5 ನಿಂಬಿಕೆ ತಗೊಂಬ ಅವ್ನು ಎಲ್ಲಿದ್ದ ಕರ್ಕೊಂಡ್ ಏ, ಸಮಸ್ಯೆ ಮಾರ್ಯಾವ್ನ. ನಡಿ ಮೊದಲು ನಡಿ. ನನ್ನ ಮಾತು ಕೇಳು ನಿನ್ನ ಮೊರೆ ಮಣ್ಣ್ ಹಾಕ್ಲಿ ಅಂತ ಹಂಗ ಎಂತ ಕರ್ಕೊಂಡ್ ಬಂದಿರಿ ಹೋಗಿ ಹೋಗಿ ನಮಗ ಹಿರಿಯ ಮತ್ತ ಬೇಕತ್ತೆ ನನಗ ನಿಮ್ ಮಸೂಡಿಗೆ ಹ್ಮ್. ಎಂತಾರ್ನಾಗತಿ ನೀ ಬ್ಯಾರೆ ಹಿರಿಯರು ಕರ್ಕೊಂಡ್ ಬರ್ತಾನು ಹಾಲ ನೀರು ಮಾಡಿ ಬಿಡ್ತಾನ ಪೈಸ್ಲ ಆಗೇ ಬಿಡ್ಲಿ ಚಪ್ಪಲ್ ಎಲ್ಲಿ ಬಿಟ್ನಿ ಚಪ್ಪಲ್ಲ ಚಪ್ಪಲ ನಾನು ಹೊಡ್ಕೊಳಕ ಬೇಕಾದ್ರೆ ನೀನು ತಗೊಂಡ್ ಹೊಡ್ಕೊ ಹೋಗಿ ಹಿರಿಯರ್ ಕರ್ಕೊಂಡ್ ಬರ್ತಾನ ಮತ್ತೆ ಹಿರಿಯರ್ನ ಮತ್ತ ಬಿಡಂಗಿಲ್ಲ ಇದ್ರಾಗ ಯಾರ ಒಂದ್ ಆಗಬೇಕಾದ ರೇ ಸುಮ್ ಕುಂದ್ರಿ ಏನ್ ಹಚ್ಚಿರ ಆಟ ಹಿರಿಯ ಅಂತ ಹಿರಿಯ ಈಗ ಮಾಡಿ ಹೋದ್ರಿ ಕುಂಡ್ರಂಗಿಲ್ಲ ಸುಮ್ ಕುಂಡ್ರಂಗಿಲ್ಲ ಗತ್ತದ್ ಕಂದ್ರಿ ಗತ್ತಾತ್ ಕೊಡ್ರಿ ಸುಮ್ ಕುಂದ್ರಿ ಏ ಹೋಗಿ ಕರ್ಕೊಂಡ್ ಬರ್ತಾನ
ಮಾಮ ನಮ್ಮ ಅಪ್ಪ ನನ್ನ ಇಷ್ಟೊತ್ತನ ಹಿರಿಯರ್ ಬಂದಾಗ ಹಾರಾಡ್ತಿದ್ದಲ್ಲ ನಮ್ಮ ಅಪ್ಪನ ಒಂದ್ ಕಿಶಿ ಈಗ ಕಿಸಿತನ ನೋಡಕತ್ತಿ ಕೇಸಿರಿ ಏ ಮಾಮ ನಿಮ್ ಮಗಳಿಗೆ ಏನ್ ಬುದ್ಧಿ ಐತಿವ ಏನ್ ಲಜ್ ಐತಿವ ತಲ್ಯಾಗ ಯಾಕೆ ಹೋತಮ್ಮ ಯಾಕೆ ಹಿಂಗೆ ಕನಾಕತ್ತಿ ಏನ್ ಅನ್ನಕತ್ತೀನಂದ್ರ ಅಲ್ಲ ಮುಂಜಾನೆ ಒಂದ್ 200 ರೂಪಾಯಿದ ಸಂತಿ ತಗೊಂಬಾ ಅಂತ ಹೇಳಿಲ್ಲ ಒಂದ್ ಅರ್ಧ ತಾಸ್ ತಡ ಆತ್ ನೋಡ ಅಟ್ಟಕ ನಂಗೆ ಶಿಕ್ಷಕಂಗ ಬೈತಾಳಕ್ಕೆ ಯಾಕೆ ತಂಗಿ ಗಂಡಿಗೆ ಹಿಂಗೆಲ್ಲ ಮಾತಾಡ್ತಾರ ಸುಮ್ಮನೆ ಬೇಗ ನಂಗೆ ತಲೆ ಕಟ್ಟತೀನಿ ಅಪ್ಪ ನೀನು ಹಿಂಗ ಅಂತಿಲ್ಲ ಅಲ್ಲಿ ಅಪ್ಪ ಹರಿಯಾಗಿಂದ ಹೊಟ್ಟೆಸ್ತೈತಿ ಹೋಗಿ ಸಂತಿ ಮಾಡ್ಕೊಂಬ ಅಂತ ಹೇಳಿ ನೀನ್ ಕೇಳಿಲ್ಲ 200 ರೂಪಾಯಿ ಕೊಟ್ರೆ ಸಂತಿ ಮಾಡಂತ ಖರೆ ಅರ್ಧ ತಾಸ್ ಗಂಟೆ ಹೋಗ್ತಾನ ಅಲ್ಲೇನೇನ ಪಗಡಿ ಆಡಕ್ ಹೋಗಿರ್ತೇನೆ ಅಲ್ಲಿ ಅಲ್ಲಿ ಎಲ್ಲಾರು ಪಗಡಿ ಆಡಕ್ ಹೋಗ್ತಾರ ಇದಕ್ ಹೋಗ್ತಾರೋ ಮತ್ತೆ 5 ನಿಮಿಷ ತೆಗದ ಅರ್ಧ ಗಂಟೆಗೆ ಅದ್ರ ಬಿಡ್ ನೀನ ಅಲ್ಲಿ ಹೋದ ಆಮೇಲೆ ಏನಂದೆ ಗೊತ್ತ ನನ್ ತಲಿ ಕಟ್ಕಾರ ಅಂದೆ ಹೋಗ್ರಿ ಸಂತಿ ಮಾಡ್ಕೊಂಡ್ ಅಡಿಗೆ ಮಾಡ್ಕೊಂಡ್ ತಿನ್ರಿ ಅಂತ ಅಂದೆ ಇವೇನ್ ಮಾಡ್ಬೇಕು ಆಗಂಗಿಲ್ಲ ನನಗಂತ ನಾ ಕೊಟ್ಟಿದ್ 200 ರೂಪಾಯಿ ತಗೊಂಡ್ ಹೋಟೆಲ್ ಹೋಗಿ ಪೂರಿ ತಗೊಂಬಂದೆ ಅದು ನನ್ನ ಮುಂದೆ ನನಗ್ ಹಿಂಗ್ ತಿನ್ನಿಸ್ತಾರ ನಾಟಕ ಮಾಡ್ಕ್ಯಾರ ತಾನ ತಿಂದ್ಬಿಟ್ಟೆ ಅಲ್ರಿ ತಿನ್ನೋದ್ ಆತ್ ಬಿಡ ನಾ ಇನ್ನೊಂದ್ 2 ಪುರಿ ಉಳಿದು ತಿನ್ನಿಸ್ತಿದ್ನೆ ಅಟ್ರಾಗ ನೀರ್ ಹಾಕಿಬಿಟ್ಟಳ ಅದು ತಪ್ಪಾಗ್ತಿಲ್ಲ ಮೊದಲ ಹೆಂಡತಿಗೆ ತಿನಿಸಿ ಹೆಂಡತಿ ಹೊಟ್ಟೆ ತುಂಬಿ ಆಮೇಲೆ ನೀನ್ ಹೊಟ್ಟೆ ತುಂಬಿಸ್ಕೋಬೇಕ ಏನ್ ಹೊಟ್ಟೆ ತುಂಬಿಸ್ತಾರ ನಾವು ಎಲ್ಲ ನಿಮ್ಮ ಅವನ ಗುಣಾನ ಐತೆ ನಿನ್ ನೋಡು ಅವನು ಹಂಗೆ ಮಾಡಿದ್ಲಪ್ಪ ನನಗೊಮ್ಮೆ ಮಾಡ್ತಾಳ ನಾನು ಉಪ್ಪಿಟ್ಟು ತಿನ್ನಾಕತ್ತೀನಿ ಆಕಿ ಕೊಡ್ಲಿಲ್ಲ ಉಪ್ಪಿಟ್ಟ ಆ ಡಬ್ರ್ಯಾಗ ನೀರ್ ಸುರಿ ತಲೆ ಮೇಲೆ ಸುರಿ ಬಿಟ್ಟು ಏನ್ ಮಾಡ್ತಾ ರಕ್ತ ಒಳಗ ಬಂದ ತೆಕ್ಕಿದ ಸಾಕು ಸುಮ್ಮನೆ ನಿಂದ ನಿನ್ ತೆಗಿ ಬಾಡಿಗೆ ಪುರಾಣ ಈಗ ಅಲ್ಲಿ ಅದು ಏನಾಗಲಕತ್ತಮ್ಮ ಮತ್ತೆ ಜಗಾಡಕತ್ತಿತ್ತ ಸ್ವಲ್ಪ ಹುಷಾರಿರ ಯಾತ್ರೆ ಕೇವಾಗಿಲ್ಲ ತಿಳಿದಿ ಮಾಮ ನಾ ಏನ್ ಕೇಳಂಗಿಲ್ಲ ಎಲ್ಲಾ ಕೇಳತನ್ನ ತಂಗಿ ನಿಮ್ ಹುಷಾರ್ರಿ ಬಿಡ ನೋಡುವ ನೀ ಮೊನ್ನೆ ದೀಪಾವಳಿ ಬಂದಿದ್ಲೆ 20,000 ರೂಪಾಯಿ ಕೊಟ್ಟಿಲ್ಲ ನೀವು 20,000 ರೂಪಾಯಿ ತಾಸರ ನಮ್ಮ ಒಂದು ಮೊಬೈಲ್ ತಗೋಬೇಕು 20,000 ನೀ ಯಾಕೆ ನಿಮ್ಮ ಅಪ್ಪನ ಕಡೆ 20,000 ಇಸ್ಕೊಂಡಿದ್ದೆ ಆದ್ರಿ ಸೀರೆ ಐತಿ ತಗೊಂಡ್ರ ತಂದಕ್ಕೆ ಇಸ್ಕೊಂಡಿದ್ದೆ ಈಗ ನಿಮ್ಮ ಅಪ್ಪ ಕೇಳಕ್ ಬಂದಾನ ಹೋಗಿ ಕೊಡ ಎದಕ್ ಕೊಡ್ಬೇಕು ತಂಗಿ ಎದಕ್ಕೆ ಕೊಡ್ಬೇಕಂದ್ರೆ ಹೆಂಗ ಅಪ್ಪ ಎದಕ್ ಕೊಡ್ಬೇಕು ಹಂಗ ನನಗ್ ಖರ್ಚು ಬೇಕಾಯ್ತು ಇಸ್ಕೊಂಡೇನ್ ಬಿಡು ಏನಾಗ್ತಿದೆ ಗಂಡ ಕಡೆ ಇಸ್ಕೋಬೇಕವ ತವ್ರ ಬಿಡಿ ಎಟ್ಟದ್ದು ಕೊಡು ನಾನು ನಿನಗೆ ಯಾಕಪ್ಪ ಕೊಡಂಗಿಲ್ಲ ನೀ ನನಗ ಏನ್ ಕೊಡ್ತಾರ ತಂಗಿ ಸಣ್ಣದಿರ್ತೀನಿ ಇಲ್ಲಿ ಮಟ್ಟ ದೊಡ್ಡ ಮಟ್ಟ ನೀನು ಸಾಲಿ ಕಲ್ಸಿನಿ ಇರು ಒಂದ್ 5 ಎಕರೆದೊಳಗೆ ನಿನಗ 1 ಎಕರೆ ಸಾಲಿ ಕಲ್ಸಾಕ್ ಹೋಗೈತಿ 2 ಎಕರೆ ನಿನ್ನ ಮದುವೆ ಖರ್ಚು ಮಾಡೀನಿ 2 ಎಕರೆ ಉಳ್ದತ್ತೆ ನಿಮ್ ತಮ್ಮನೇನ ಅನಾಥ ಆಶ್ರಮಕ್ಕೆ ಅವನೇ ಅನಾಥಾಶ್ರಮ 1 ಎಕರೆ ಅವ್ನು ಕೊಡು 1 ಎಕರೆ ನಾನು ಕೊಡು ಆಸ್ತಿ ಪಾಲ್ ಯಾವಾಗ ಮಾಡ್ತಿ ಹೇಳಿ ಮನುಷ್ಯ ಅದಿ ಏನದಿ ಅಲ್ಲ ತವ್ರ ಮನಿಗೆ ಹೋದಾಗ ಅಪ್ಪ ಅಲ್ಲಿದ್ದು ಇಲ್ಲಿ ಸಾಲ ಮಾಡ್ಕಿಸಿಂದ ಇದನ್ನ ಮಾಡಿ ತಿನ್ನಿಸ್ತಾನ ನಾ ಬನ್ನಿ ಅಂದ್ರ ಬಂಗಾರ ಗತೆ ಕಂಡಂಗೆ ಕಂಡದಾರ ಅಲ್ಲ ತಿರುಗಿ ಮುರುಗಿ 2 ಎಕರೆ ಹೊಲ ಉಳ್ದೈತಿ ಅದ್ರಾಗ ನಿನ್ಗೊಂದು ಅರ್ಧ ಪಾಲ್ ಬೇಕಂದ್ರೆ ಎಂತ ನ್ಯಾಯ ನಿಂದ ಮತ್ತೆ ನನ್ನ ಕೇಳಕೇನ್ರಿ ನನ್ನ ಪಾಲ್ ಕೊಡಂಗಿಲ್ಲ ಅಂತಾರ ಹಳ್ಯಾಗಿರೋ ಬುದ್ಧಿ ನಿನಗಿಲ್ಲಲ್ಲ ಅಲ್ಲ ನನ್ನ ಬಂಗಾರ ಅಂತ ಹಳೆ ಮತ್ತ ಅವನ ಮೇಲೆ ಅಪಾದ ವರ್ಷ ಇಲ್ಲ ಸಲ್ಲದು ನೋಡ್ರಿ ಮಾಮಾರ ಎಲ್ಲಾ ಹಳೆಗಳು ನನ್ ಗತೆನೂ ಇರಂಗಿಲ್ಲ ಏನ ಅದಕ್ಕ ಹೆಂಡತಿ ಒಳಗ ಆಸ್ತಿ ಒಳಗ ಅವ್ರು ಬಿ ಬೇಕಾ ಹತ್ತಿರ್ತಾರ ಆದ್ರ ನಾ ಹಂಗಲ್ಲ ನಮ್ಮಪ್ಪ ನನ್ಗೊಂದ ಮಾತ ಹೇಳ್ಯಾನ ಗಂಡವ್ರ ಆಸ್ತಿ ಮ್ಯಾಗ ಕಣ್ಣು ಹಾಕ್ಬೇಡ ಅದು ನಮ್ಗೆ ದಕ್ಕಂಗಿಲ್ಲತ್ತ ಕಷ್ಟಪಟ್ಟು ದುಡ್ದು ಕಿಸಿಂದ ಸ್ವಂತ ಆಸ್ತಿ ಗಳಿಸ್ಬೇಕ ಅಲ್ಲ ನಿಮ್ಮ ಅಪ್ಪ ಎಂತ ಬಂಗಾರ ಅಂತ ಮನುಷ್ಯ ಅದಾನ ಏನ ನಿನ್ನ ಏನೈತ್ಲ ಆಸ್ತಿ ಏನ್ ಬೇಕಾದ್ರ ನನ್ನ ಕೇಳೋತವ ನಮ್ಮ ಆಸ್ತಿ ನಿನ್ನ ಆಸ್ತಿ ಇದ್ದಂಗ ನನ್ನ ಹೆಸರಲ್ಲೇ ಇದ್ರ ನಿನ್ನ ಹೆಸರಲ್ಲೇ ಇದ್ದಂಗ ನಿಮ್ಮ ತವ್ರ ಮನಿ ಯಾವಾಗ್ಲೂ ಬೆಳಿಲ್ಲ ಏನ್ಬೇಕ ಅಲ್ಲಿಂದ ಕತ್ತರ್ಸ್ಕೊಂಡ್ ಶೋಕಿ ಮಾಡಬಾರ್ದ ಆಯ್ತು ಹೇಳ್ರಿ ಯಪ್ಪ ತಪ್ಪ ಇನ್ನೇನು ಕೇಳಂಗಿಲ್ಲ ನೀನಂತಕ ಎಲ್ಲಾ ತಮ್ಮಾಗ ಮಾಡಪ್ಪ ನೀನ ನನ್ನ ಮಗಳ ಬಂಗಾರ ಅಂತದಪ್ಪ ಬುದ್ಧಿ ಬಂದಂಗ ಆತ ಇರ್ಲಿ ಆಡ್ಬೇಡ್ರಿ ನೋಟ ನನ್ನ ಮಗಳು ಏನೋ ಅಂದದ್ದ ಅಟ್ಟೆ ಹಾಕೊಂಡ ಚೆನ್ನ ಬಾಳೆ ಮಾಡ್ಕೊಳ್ರಿ ಮಾಮ ನೀವು ಕಾಳಜಿ ಮಾಡಬೇಡ್ರಿ ರೀ ಇನ್ ಮ್ಯಾಲಿಂದ ನಾ ತವ್ರ ಮನೆಯಿಂದ ಒಂದ್ ರೂಪಾಯಿನೂ ಆಸೆ ಪಡಂಗಿಲ್ಲ ಅದ್ರಿ ರೀ ಅಪ್ಪನು 20,000 ಕೊಟ್ಬಿಡ್ರಲ್ಲ ಹಾರ್ಟ್ ಅಟ್ಯಾಕ್ ಆಯ್ತೇನು ನನಗೇನು ಹಾರ್ಟ್ ಅಟ್ಯಾಕ್ ಆಗತ್ತು ನೀ ಯಾಕೆ ಬಂದು ಮಗನ ನಿಮ್ಮ ಮಾಮ ಬಂದಲ್ಲ ಅದಕ್ಕಲ್ಲಿ ನೀವು ಏನು ಮಾತಾಡ್ತಿರ್ತೀವಿ ಇಲ್ಲಿ ನಿಂತು ನೋಡತ್ತಿದ್ದಾನ ಈ ವಿಡಿಯೋ ಮಾಡಿದ್ದು ಕೇವಲ ಕಾಲ್ಪನಿಕ ನಿಮ್ಮ ಮನರಂಜನೆಗೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು.